ಈಗಾಗಲೇ ಇದು 2ನೇ ಸಭೆ. ಒಂದು ವಾರದ ಹಿಂದೆ ಇದೇ ಪುತ್ತಿರೇಶ್ವರ ದೇವಸ್ಥಾನದಲ್ಲಿ ಈ ರೈಲ್ವೆ ಹೋರಾಟದ ಸಭೆ, ಒಂದು ಪೂರ್ವಭಾವಿ ಸಭೆಯನ್ನ ನಡೆದಿತ್ತು. ಮಗು ಹತ್ರ ಕೊಡ್ತಾಳ ತಾಯಿ ಅನ್ನೋದಕ್ಕ ಅನೇಕ ನಿದರ್ಶನಗಳದ. ಇಂದ ಈ 1996 ದಿನ ನೆನಪೈತೆ, ರಾಯರೆಡ್ಡಿ ಅವರು ಸಂಸದರಾಗಿದ್ರು, ದೇವೇಗೌಡರು ಅವಾಗ ಪ್ರಧಾನಮಂತ್ರಿಗಳಾಗಿದ್ರು. ಅವಾಗ ಇದು ಸರ್ವೆಗೆ ಚಾಲನೆ ಸಿಕ್ತು. ಅದು ಯಾಕಂದ್ರ ನಮ್ಮ ತಂದೆಯವರು MLA ಇದ್ರು, ರಾಯರೆಡ್ಡಿ ಅವರು ಅದನ್ನ ಕಳಿಸಿದ್ರು, ಅದು ಸರ್ವೆ ರಿಪೋರ್ಟ್ ಒಂದು. ಹಿಂಗಾಗಿ ಅದು ಮಾಹಿತಿ ಐತಿ. ಅದು 96 ದೇವೇಗೌಡ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಇದಕ್ಕೆ ಸರ್ವೆಗೆ ಚಾಲನೆ ಸಿಕ್ಕಿತ್ತು. ಅದ ನಂತರ ಅದು ಈಗ ಸುಮಾರು 30 ವರ್ಷದ ಅವಧಿ ನಂತರ ಈಗ ಅದು ಒಂದು ಹಂತಕ್ಕೆ ಬಂದಿರ್ತದೆ. ಇನ್ನೂ ರೈಲ್ವೆ ಸ್ಟೇಷನ್ ಆಗೈತೆ, ಹಳಿ ಬಂದವು, ಆಗಲೇ ಒಮ್ಮೆ ಟ್ರೈಲ್ನು ಬಂದೋಗೈತಿ ಇಂಜನ್. ಅದ್ರ ಮಾರ್ಚ್ ಆಸ್ಪಾಸ್ ಅದು ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಯನ್ನ ಎಲ್ಲರೂ ಇಟ್ಕೊಂಡಿದ್ವಿ. ಮಾನ್ಯ ಶಾಸಕರು ಕೂಡ ಅದರ ಬಗ್ಗೆ ಮನೆ ರೈಲ್ವೆ ಸಚಿವರು ಬಂದಾಗ ಅದ್ರ ಬಗ್ಗೆ ಹೆಚ್ಚಿನ ಒಂದು ಒತ್ತಡವನ್ನು ಕೂಡ ಹಾಕಿದ್ದಾರೆ. ಇನ್ನು ಕುಷ್ಟಗಿ ನಮ್ಮ ಇತಿಹಾಸದಲ್ಲಿ ಏನೇ ತಗೊಂಡ್ರು ಹೋರಾಟ ಮಾಡಿ ತಗೊಂಡಿರ್ತಕ್ಕಂಥ ಬಹಳಷ್ಟು ನಿದರ್ಶನಗಳು. ಈ ಹೈವೇ ಆಗೋ ಮುಂದೆ ಫ್ಲೈಓವರ್ ಆಗಿದ್ದಿಲ್ಲ. ಅವಾಗೂ ಎಲ್ಲ ಸಮಾನ ಮನಸ್ಕರು, ಯಾವುದೇ ಜಾತಿ ಮತ ಭೇದ ಇಲ್ದನ ಒಟ್ಟುಗೂಡಿ ಆ ಟೆಂಗುಂಟಿ ಸರ್ಕಲ್ ಮತ್ತು ಸಿಂಗೂರ್ ಸರ್ಕಲ್ ನ ಒಂದು ಫ್ಲೈಓವರ್ ಕರ್ಕೊಂಡು ಹೋರಾಟ ಮಾಡಿದ ಮೇಲೆ ಆಯ್ತು. ಇನ್ನು ಮತ್ತೆ ಕೃಷ್ಣಾ ಬಿ ಸ್ಕೀಮ್, ಅದು ಕೂಡ ಎಲ್ಲ ಹಿರಿಯರ ನೇತೃತ್ವ ಮತ್ತು ಮಠಾಧೀಶರ ನೇತೃತ್ವದಲ್ಲಿ ಆಗಿನ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಿದ್ದಾಗ ಮನೆ ದೊಡ್ಡನಗೌಡ ಪಾಟೀಲ್ ಇರ್ಬೋದು, ಆಗಿನ ಶಾಸಕರು, ಮಾಜಿ ಶಾಸಕರು ಅಷ್ಟರು ಕೂಡ್ಕೊಂಡು ಮುಖ್ಯಮಂತ್ರಿ ಅವರು ಒಂದು ಮನವಿ ಕೊಟ್ಟಾಗ ಅದಕ್ಕೂ ಕೂಡ ಚಾಲನೆ ಸಿಕ್ಕು. ಈಗಾಗಲೇ ಕೆರೆ ತುಂಬಿಸೋ ಯೋಜನೆಗಳು ಚಾಲನೆ ಆಗ್ಯಾವ. ಇನ್ನು ಅನೇಕ ನಿದರ್ಶನಗಳದಾವು. ಅದಕ್ಕೆ ನಾವು ಒಂದು ಯಾವುದೇ ಜಾತಿ ಮತ ಪಕ್ಷ ಎಲ್ಲವನ್ನೂ ಬದಿಗೊತ್ತಿ ನಾವೆಲ್ಲರೂ ಕುಷ್ಟಗಿಯ ನಾಗರಿಕರು, ಕುಷ್ಟಗಿ ತಾಲೂಕಿನ ಒಂದು ಅಭಿವೃದ್ಧಿಗೆ ಹೋರಾಟ ಮಾಡಿದ್ರಪ್ಪ ಅಂದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತ ಅನ್ನೋದಕ್ಕೆ ನಿದರ್ಶನಗಳದವು. ಅದೇ ರೀತಿ ಈ ಹೋರಾಟನೂ ಕೂಡ ಏನು ಕುಷ್ಟಗಿ, ನರಗುಂದ್, ಘಟಪ್ರಭಾ ಇದು ರೈಲ್ವೆ ಆತಂದ್ರಪ್ಪ ಅಂದ್ರೆ ಬಹಳಷ್ಟು ಸಂಪರ್ಕಕ್ಕೆ ಈಗ ಮೊಬೈಲ್ ಆಗ್ಯಾವು, ಜನರ ಸಂಪರ್ಕ ಮಾತಾಡಕ. ಆದ್ರ ಸರಕು ಮತ್ತು ಜನರು ಪ್ರಯಾಣ ಮಾಡೋದಕ್ಕ ರೈಲ್ವೆ ಒಂದು ಒಳ್ಳೆ ಸಂಪರ್ಕ. ಈಗ ಕೊಪ್ಪಳ ಮಾರ್ಕೆಟ್ ನೋಡಿದ್ರಪ್ಪ ಅಂದ್ರೆ ಅಲ್ಲೇ ಮಂದಿ ಅಡ್ಡಾಡೋದಕ್ಕಿಂತ ಗೂಡ್ಸ್ ಗಾಡಿನ ಭಾಳ ಅಡ್ಡಾಡ್ತಾವ. ಗೂಡ್ಸ್ ಗಾಡಿನ ಭಾಳ ಅಡ್ಡಾಡ್ತಾವ. ಇಲ್ಲಿಂದ ಮೆಕ್ಕೆಜೋಳ ಇರ್ಬೋದು, ಗ್ರನೈಟ್ ಇರ್ಬೋದು, ಮ್ಯಾಂಗ್ನೀಸ್ ಇರ್ಬೋದು, ಎಲ್ಲ ಕೂಡ ರೈಲ್ವೆ ಇದರಲ್ಲಿ ಹೋಗ್ತಕ್ಕಂಥದ್ದು ನೋಡಿವಿ. ಅದು ಆಯ್ತಂದ್ರಪ್ಪ ಅಂದ್ರ ಒಂದು ದೊಡ್ಡ ಜಂಕ್ಷನ್ ಆಗುತ್ತೆ. ಗುಂತಗಲ್ಲು ಹೆಂಗೈತೆ ಹಂಗತೆ ಆಗತ್ತ ಇದು. ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಮನಿ ಕೆಲಸ ಯಾವ ರೀತಿ ಏನಾರ ಒಂದ್ ತಗೋಬೇಕಾರಪ್ಪ ಅಂದ್ರೆ, ಹೊಸ ಮನಿ ಕಟ್ಬೇಕಾರ ಇರ್ಲಿ, ಒಲೆ ಖರೀದಿ ಮಾಡ್ಬೇಕಾರ ಇರ್ಲಿ, ಏನಾರ ಮಾಡ್ಬೇಕಪ್ಪ ಅಂದ್ರೆ ಯಾವ ರೀತಿ ನಾವು ಒಕ್ಕಟ್ಟಾಗಿ ಮನ್ಯಾಗ ಅಷ್ಟು ಕೂಡಿ ಮಾಡ್ತೀವಿ. ಈ ಹೋರಾಟಕ್ಕೆ ಎಲ್ಲರೂ ಮನಿ ಕೆಲಸನ ತಿಳ್ಕೊಂಡು ಎಲ್ಲರೂ ಹೋರಾಟ ಮಾಡಿದ್ರಪ್ಪ ಇದು ಖಂಡಿತ ಆಗತ್ತ ಅನ್ನೋ ಒಂದು ಆಶಾಭಾವನೆಯನ್ನು ಹೊಂದಿ ಈ ಹೋರಾಟಕ್ಕೆ ತಂದೆಯವರಾಗ್ಲಿ ನಾವಾಗ್ಲಿ ಯಾವುದಕ್ಕೂ ಕೂಡ ನಿಮ್ ಜೊತೆಗೆ ಸದಾ ಇರ್ತೀವಿ ಅಂತ ಹೇಳಿ ಮಾತನ್ನು ಮಾಡ್ಕೊಡ್ತೀವಿ. ಎಲ್ಲರಿಗೂ ನಾನು